ನಮಸ್ಕರಿಸಿ, ಶಿವಲಿಂಗ ಮಹಾಸ್ವಾಮಿಗಳ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ, ಶಿವಲಿಂಗ ಶಾಖ ಮಠದ ಜುಮ್ಲಾಪುರ ಪಾದ ಕೂಡ ನಮಸ್ಕರಿಸಿ, ಈತನೇ ಮಾತುವ ಶಿವಪ್ರಸಾದಪ್ಪರ ಪಾದ ಕೂಡ ನಮಸ್ಕರಿಸಿ, ಪ್ರಭುಲಿಂಗೇಶ್ವರ ಮಹಾಸ್ವಾಮಿಗಳ ವಿರಕ್ತ ನಾಗರಾಪುರ ಪಾದ ಕೂಡ ನಾನು ನಮಸ್ಕರಿಸಿ, ಅಭಿನವ ಚಂದ್ರಬಸವ ಮಹಾಸ್ವಾಮಿಗಳ ವಿರಕ್ತವನ ಮಂಡಳಪುರ ಪಾದ ಕೂಡ ನಾನು ನಮಸ್ಕರಿಸಿ, ಅನ್ನದಾನೇಶ್ವರ ದೇವರ ಅಪ್ಪರ ಪಾದ ಕೂಡ ನಾನು ನಮಸ್ಕರಿಸಿ, ಪ್ರವಚನಕಾರಂತ ಒಂದು ತಿಂಗಳವರೆಗೆ ಪುರಾಣ ನಡೆಸಿದಂತ ಮಡಿವಾಳ ಸ್ವಾಮಿಗಳಪ್ಪರ ಕಿತ್ತೂರಿನ ಅವ್ರ ಪಾದ ಕೂಡ ನಾನು ನಮಸ್ಕರಿಸಿ, ಮತ್ತು ಗ್ರಾಮದ ಎಲ್ಲ ಟೈಮ್ ಕೂಡ ಬಹಳಷ್ಟು ಆಗಿದೆ. ಇಡೀ ನನ್ನ ಜೋಡಿಗೆ ಗ್ರಾಮದ ಎಲ್ಲ ನನ್ನ ಸೋದರರು ಮತ್ತು ನಮ್ಮ ಸೋದರಿಯರಿಗೂ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಈ ಮೇಡಮ್ ಮಾತಾಡಿ ನಮ್ಮ ಮಾತು ಯಾರು ಕೇಳಂಗಿಲ್ಲ ಗೊತ್ತಾ, ಅದಕ್ಕೆ ಅವರಿಗೆ ಫಸ್ಟ್ ಕೊಟ್ಟು ಅವರೇ ಮಾತಾಡಿ ಮುಗಿಸ್ತಾರೆ. ಯಾಕಂತಂದ್ರೆ ಇಲ್ಲಿ ಜನಸಂಖ್ಯೆ ಜಾಸ್ತಿ, ಮೆಜಾರಿಟಿ ಜಾಸ್ತಿ ಅವ್ರದಲ್ಲ, ಹೀಗಾಗಿ ನಾವು ಸ್ವಲ್ಪ ಅದಕ್ಕೆ ಅವರಿಗೆ ಮಾತಾಡೋದು ಕೊಡೋದು ಹೇಳಿದೆ. ಆದ್ರೆ ಇವತ್ತು ಜೀವಣಿಗೆ ಗ್ರಾಮದಲ್ಲಿ ಪರಮ ಪೂಜೆಗಳು ಅನೇಕ ಪುರಾಣದಲ್ಲಿ ಯಾವ ರೀತಿ ನಡೀತದೆ, ಯಾವ ರೀತಿ ಇರ್ತಕ್ಕಂಥದ್ದು ಕೂಡ ಪೂಜೆ ಗುರುಗಳು ಕೂಡ ಮಾತನಾಡಿದ್ರು. ಇವತ್ತು ನಾನು ಕೂಡ ಶಾಸಕರಾಗಬೇಕಾದ್ರೆ 2 ಸತಿ ಶಾಸಕರಿಗೆ ಗ್ರಾಮೀಣ ಕ್ಷೇತ್ರದಲ್ಲಿ ಆಗ್ಬೇಕಾದ್ರೆ 2017 ವರ್ಷದಲ್ಲಿ ಗುರುಪತ್ನಿ ಅಪ್ಪೋರು ಇವತ್ತು ಕ್ಷೇತ್ರ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ 1 ತಿಂಗಳಲ್ಲಿ ಕೂಡ ಅನುಷ್ಠಾನ ಕೊಟ್ಟಿದ್ರು. ಆ ಅನುಷ್ಠಾನ ಕಾರ್ಯಕ್ರಮದಲ್ಲಿ ನಾನು ಪೂಜೆಗಳಿಗೆ ಭೇಟಿ ಆಗೋಗೋಸ್ಕರ ನನ್ನ ಕ್ಷೇತ್ರದಲ್ಲಿ ಶಿವಲಿಂಗೇಶ್ವರ ದೇವಸ್ಥಾನ ತೆಗೆದೆ. ಕೊನೆಯ ದಿವಸ ಇದ್ರಿಂದ ಪೂಜೆಗಳು ಒಳಗಿನ ರೂಮ್ನ ರೆಡಿಯಾಗಿ ಬರೋಕೆ ಪೂಜಾಪುರ ಆಶೀರ್ವಾದ ಆಯ್ತು. ಅವ್ರು ಹೇಳಿ ಕಳಿಸಿದ್ರು, ಮುಂದೆ ನಿಮ್ಮ ಶಾಸಕನ ಆಗ್ತಿ ಟಿಕೆಟು ತಟ್ಟಿ ಶಾಸಕನ ಅಂತ ಹೇಳಿ ಅವತ್ತು 2017-18 ನಂಗೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಂತ ಪರ ಪೂಜೆಗಳು. ಇವತ್ತು 2ನೇ ಬಾರಿ ನಾನು ಶಾಸಕ ಆಗ್ಬೇಕಾದ್ರೆ ಈಗ ಕುಂತ ಹರಡ್ಪುರ ಅನೇಕರು ನಮ್ಮ ತಾಯಿಯಲ್ಲಿರೋರು ಸೋದರರು ಹೆಚ್ಚಿನ ಮತಗಳ ಹಾಕಿ ಜೂನಿ ಗ್ರಾಮದಲ್ಲಿ ಕೂಡ ನಾನು ಶಾಸಕ ಆಗ್ಬೇಕಾದ್ರೆ ತಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಿ. ಇವತ್ತು ನಾನು ಹೋದ ಅವಧಿಯಲ್ಲಿ ಕೆಲಸಗಳು ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ತಮ್ಮೆಲ್ಲರೂ ಕೂಡ ಚೆನ್ನಾಗಿ ಗೊತ್ತಿದೆ. ಆದರೆ ಈ ಅವಧಿಯಲ್ಲಿ ಅಭಿವೃದ್ಧಿ ಕೂಡ ನಾವು ಮಾಡಲು ನಮ್ಮಿಂದ ಆಗ್ತಾ ಇಲ್ಲ. ನಾವು ಕೇಳಿರ್ಬೇಕು, ನನ್ನ ಕೊನೆಯ ದಿವಸ ಅಧಿವೇಶನ ಫ್ರೈಡೆ ಶುಕ್ರವಾರ ದಿನ ಎಲ್ಲ ಕಾಂಗ್ರೆಸ್ ಎಂಎಲ್ಗಳು 50 ಕೋಟಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಇದ್ದಂತ ಎಷ್ಟು ಕೊಡ್ತೀರಿ ಸರ್ ಹೇಳಿದ್ರೆ ಅವತ್ತು ಅನೌನ್ಸ್ ಮಾಡಿ ಹೌಸ್ ಏನಂತ ಲಾಸ್ಟ್ ಅನೌನ್ಸ್ ಮಾಡಲಿಲ್ಲ. ನೀವು ಎಷ್ಟು ಕೊಡ್ತೀರಮ್ಮ ಹೇಳ್ಬಿಟ್ಟು ಅಷ್ಟೇ ಕೂಡ ಪರವಾಗಿಲ್ಲ ಅಂದ್ರೂ ಮುಖ್ಯಮಂತ್ರಿಗಳು ಇವತ್ತು ಅದು ಅನೌನ್ಸ್ ಮಾಡಲಿಲ್ಲ, ಲಾಸ್ಟ್ ಮಾಡಲಿಲ್ಲ. ನಾವೆಲ್ಲ ಶಾಸಕರು ಕೇಳಿದ್ದೀವಿ. ಆ ರೀತಿ ಇವತ್ತು ನಡೀತಕ್ಕಂಥದ್ದು ಇವತ್ತು ಈ ದೇಶದಲ್ಲಿ ರಾಜ್ಯದಲ್ಲಿ ಈ ರೀತಿ ನಿಂತಿದೆ. ಇವತ್ತು ನಮ್ಮ ದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ತಮಿಳುನಾಡು, ಕೇರಳ ನಮ್ಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇಲ್ಲ, ಆದ್ರೂ ಕೂಡ ಯಾವುದೇ ತಾರತಮ್ಯ ಮಾಡದೆ ಎಲ್ಲರೂ ಕೂಡ ವಿಫಲವಾಗಿ ನೋಡ್ತಕ್ಕಂಥ ದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಾವಿರಾರು ಕೋಟಿ ಫಂಡ್ ಕೊಡ್ತಕ್ಕಂಥ ಒಂದು ರಾಜ್ಯಕ್ರಮ ನೋಡ್ತಾ ಇದ್ದೀವಿ. ಆದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಯಾಕೆ ಈ ರೀತಿ ನಡೀತಾ ಇದೆ ಅಂತಕ್ಕಂಥ ಕೊಡ್ತಿದ್ದು ಗೊತ್ತಿಲ್ಲ. ಆದರೆ ನಾನು ಒಂದು ಸ್ವಲ್ಪ ಸಮಯ ಸಿಕ್ಕರೂ ನಾನು ಮೊದಲನೇ ಪಾಲಿನ ದೇವರು ಯಾವ್ದು ನಮ್ಮ ರೈತರ ಮೊದಲನೇ ಪಾಲಿನ ದೇವರು ಅಂತ ತಿಳ್ಕೊಂಡು ಒಂದು ಅಧಿವೇಶನದಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಡ್ತಿದ್ದೆ. ಆದರೆ ನನ್ನ ಸಭಾಧ್ಯಕ್ಷರಿಗೆ ಮುಖ್ಯಮಂತ್ರಿಗಳು ಕೇಳಿದ್ರೆ ಅಷ್ಟೇ, ನಮ್ಮ ಅನುದಾನ ಕೊಟ್ಟಿಲ್ಲ ಅಂತ ಕೊಡಲ್ಲ, ರೈತರು ಪರಿಹಾರ ಬೆಲೆ ಕೊಡ್ರಿ ಅಂತಕ್ಕಂಥದ್ದು ಕೂಡ ನಾನು ಮೊದಲನೇ ಮಾತಾಡಿದ್ದೆ. ಯಾಕಂತಂದ್ರೆ ಇವತ್ತು ರೈತರು ಬೆಳೆದಂತ ಪಟ್ಟಂತ ಅನ್ನ ಮಾತ್ರ ಬದುಕು ಬದುಕಿ ಸಾಧ್ಯತೆ, ಏನೇ ರೊಕ್ಕ ರೂಪಾಯಿದ್ರು ಬದುಕಿ ಸಾಧ್ಯ ಇಲ್ಲ. ಇವತ್ತು ನಮ್ಮ ಪಾಲಿನ ನಾಡಿಗೆ ರೈತರಂತಂದ್ರೆ ಮೊದಲನೇ ದೇವರನ್ನು ರೈತರು ಅಂತಕ್ಕಂಥದ್ದು ಕೂಡ ನಾವು ನೆನಪಿಟ್ಕೋಬೇಕು. ಇವತ್ತು ಪರಮಪೂಜ ಗುರುವಾರ ಇವತ್ತು ಬಬಲಾದಪ್ಪರು ಗುರುವಾರ ಆರಾಮ್ ಕೂತರು. ಆದರೆ ಮತ್ತೆ ಯಾವಾಗ ಹೋದ ನೋಡಿ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಾನು ನೋಡಿದ್ದೀನಿ, ಅವ್ರ ಹೊಲದಲ್ಲಿ ದುಡಿತಕ್ಕಂಥದ್ದು ಇವಾಗ ನಾನು ನೋಡೋದಂತ ಹೋಗಿದ್ದೀನಿ. ಆದರೆ ಇವತ್ತಿನ ದಿನ ಈ ರೈತರಿಗೆ ಒಳ್ಳೆ ಬೆಳೆ ಆಗ್ಬೇಕು, ಮಳೆ ಆಗ್ಬೇಕು, ಹೆಚ್ಚಿಗೆ ಅನುದಾನ ಬೆಟ್ಟಂತ ಬೆಳೆಗಳಿಗೆ ಹೆಚ್ಚಿನ ರೇಟ್ ಬರಬೇಕು ಅಂತಕ್ಕಂಥದ್ದು ಎಲ್ಲರೂ ಉದ್ದೇಶ ಆಗಿರ್ತಕ್ಕಂಥದ್ದು. ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಇಷ್ಟು ಜನ ಬರಂಗಿಲ್ಲ ಯಾರು, ಆದರೆ ಈಗ ಪುರಾಣಗಳ ಕಾರ್ಯಕ್ರಮ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಸಿಗ್ಬೇಕು, ನೆಮ್ಮದಿ ಸಿಗ್ಬೇಕಂದ್ರೆ ಈ ರೀತಿ ಪುರಾಣ ಕಾರ್ಯಕ್ರಮ ಮಾತ್ರ ಜನಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೇ ಬಂದವರು ಬಂದ್ರು ಇಂಥ ಪುರಾಣ ಕೇಳೋದ್ರೆ ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥ ಕೆಲಸ ಇವತ್ತು ಈ ರೀತಿಯ ಕಾರ್ಯಕ್ರಮ ಮಾತ್ರ ನಡೆಸ್ತಕ್ಕಂಥ ಕೂಡ ನಾವು ಹೇಳಬೇಕಾಗಿದೆ. ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಬಂದಾಗ ಕೂಡ ಅವ್ರಿಗೆ ಹೇಳಿ ಹೋಗಿದ್ದೇನೆ. ಆದ್ರೆ ಈಗ ಕೂಡ ಹೇಳ್ತಾ ಇದ್ದೀನಿ, ನಾನು 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರೆ ಅನಿವಾರ್ಯ ಕಾರಣಕ್ಕೆ ಡಾಕ್ಯುಮೆಂಟ್ಸ್ ತಂದುಕೊಳ್ಳೋದು ಲೇಟ್ ಆಗಿರ್ಬೋದು. ಆದ್ರೆ ಈ ಮತ್ತೆ ಸಹ ನೆನಪು ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ತಂದು ಕೊಟ್ರೆ ಈ ಮಟ್ಟಕ್ಕೆ 10 ಲಕ್ಷ ಕೊಡ್ತೀನಿ ಅಂತ ಹೋದ ಸಲ ಹೇಳಿ ಹೋಗಿದ್ದೀನಿ.
ಈಗ ಕೂಡ ಹೇಳ್ತಿದ್ದೀನಿ ಅರ್ಜೆಂಟ್ ಗ್ರಾಮ ಪಂಚಾಯತಿ ಕೊಡ್ತಾ ಎರಡೇ ಡಾಕ್ಯುಮೆಂಟ್ಸ್ ಹೆಚ್ಚಿಗೆ ಬೇಕಾಗಿಲ್ಲ ಅದು ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು. ಮತ್ತೆಲ್ಲ ಜೋಗಿ ಗ್ರಾಮಗಳು ಕಲ್ಯಾಣ ಮಂಟಪಕ್ಕೋಸ್ಕರ ಹೇಳಿದ್ರೆ ಅದು ಕೂಡ ಡಾಕ್ಯುಮೆಂಟ್ಸ್ ತಂದು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಎಲ್ಲರದ್ದು ಬೇಡಿಕೆ ಕಲ್ಯಾಣ ಮಂಟಪ ಇದೆ, ಅನೇಕ ಜನ ಹಿರಿಯರು ಬಂದನ್ನು ಭೇಟಿ ಆಗಿದ್ರು, ಅದನ್ನು ಆದಷ್ಟು ಬೇಗ ಮಾಡ್ಕೊಡ್ತಕ್ಕಂಥ ಕೆಲಸ ಜೋಡಿ ಗ್ರಾಮ ಕೊಡ್ತೀನಿ ಅಂತಕ್ಕಂಥದ್ದು ಕೂಡ ನಾನು ಹೇಳಬೇಕಾಗಿದೆ. ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ನಾನು ರಾತ್ರಿ ಬಂದಿದ್ದೀನಿ, ರಾತ್ರಿ 9 ಅನೇಕ ಜನ ಮನೆ ಮ್ಯಾಲಿನ ಕುಂತು ಎಲ್ಲ ಜನ ಒಗ್ಗಟ್ಟಿನ ಇವತ್ತೆಲ್ಲ ಆಶೀರ್ವಾದ ಮಾಡ್ರ ಹೆಚ್ಚಿನ ಮತವು ಕೂಡ ಹಾಕ್ತಕ್ಕಂಥ ಕೆಲಸ ಜೋಡಿ ಗ್ರಾಮದಲ್ಲಿ ಮಾಡಿದ್ದಾರೆ. ಚುನಾವಣೆ ಸಂದರ್ಭ ಹೇಳಿದ್ರೆ ಜೂನಿಯರ್ ನಿಮ್ಮ ಹಾಕಲ್ರಿ ಓಟ್ ಎಲ್ಲ ಬೇರೆ ಬೇರೆ 5 ಮಂದಿಗೆ ಟೀಮ್ ಆಗಿ ಹಂಗಿಗೆ ಅಂದ್ರು. ಆದ್ರೆ ಇವತ್ತು ನಮ್ಮ ಸತ್ಯವನ್ನು ಮಾತು ಹೇಳ್ಬೇಕಂತ ಯಾರು ಹೇಗೆ ಕೊಡಕ್ಕೆ ನಾವು ಬಿಜೆಪಿ ಓಟ್ ಹಾಕೋರಿದ್ದೀವಿ ಅಂತ ಹೇಳಿ ಜೂನಿಯರ್ ಗ್ರಾಮದ ಎಲ್ಲರೂ ಹೈಯೆಸ್ಟ್ ಮತಗಳನ್ನು ಆಶೀರ್ವಾದ ಮಾಡ್ಕೊಟ್ಟಿದ್ದಾರೆ. ಜೂನಿಯರ್ ಗ್ರಾಮದಂತೂ ಎಲ್ಲರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಕೂಡ ಇವತ್ತು ನಾನು ಹೇಳಕ್ ಬಯಸಿದ್ದೀನಿ. ಯಾಕಂದ್ರೆ ಇವತ್ತು ಇಬ್ಬರು ಕೂಡ ಬರ್ಬೇಕಂತ ಶಾಣಪ್ಪನವ್ರು ಫೋನ್ ಮಾಡಿದ್ರು, ಅಪ್ಪ 2 ಸರ್ತಿ ಫೋನ್ ಮಾಡಿದ್ರು, ಇಬ್ಬರು ಕೂಡ ಬರ್ರಿ ಅಂತ ಹೇಳಿ ಅದಕ್ಕೆ ನಾನು ಬೇರೆ ಕಾರ್ಯಕ್ರಮ ಮುಗಿಸ್ಕೊಂಡ್ ಬರ್ತೀನಿ, ಮುಂದೆ ಹೋಗಂತ ಮುಂದೆ ಕಳಿಸ್ ಬಂದಿದ್ದೀನಿ. ಇದು ಮುಗಿಸೋದ್ರೆ 3 ಕಾರ್ಯಕ್ರಮ ಹೋಗಕ್ಕೆ ಅಪ್ಪರು ಕಾರ್ಯಕ್ರಮ ಬರೋದಾದ್ರೆ 3 ಕಾರ್ಯಕ್ರಮ ನಾವು ಅಟೆಂಡ್ ಮಾಡೋದ್ರಿಂದ ನಾನು ಜಾಸ್ತಿ ಸಮಯ ತಗೊಳ್ಳದೆ ನಮ್ಮ ಪ್ರೀತಿ ವಿಶ್ವಾಸ ನಾವು ಹೆಂಗೆ ಆಶೀರ್ವಾದ ಮಾಡಿದ್ದೀರಿ, ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದ ನಮ್ಮ ಹಿಂಗೆ ಇರಲಿ ಅಂತಕ್ಕಂಥದ್ದು ಕೂಡ ಇನ್ನೊಂದು ಸಲ ಎಲ್ಲರಿಗೂ ವಿನಂತಿ ಮಾಡಿ ಈ ಕಾರ್ಯಕ್ರಮಕ್ಕೆ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಬಂದಂತ ಎಲ್ಲ ಪರಮ ಪೂಜೆಗಳ ಪಾದಗಳಲ್ಲಿ ಒಂದು ನನ್ನ ಮಾತು ಎಲ್ಲರಿಗೂ ನಮಸ್ಕಾರ.